ಜೀವನದ ಲೆಕ್ಕಾಚಾರ ಈ ಮಗ್ಗಿ ಪುಸ್ತಕ. ಓದಿದಳು, ಕಷ್ಟಪಟ್ಟಳು. ಸಾಹಸ ಸಿಂಹನು, ಚಂದದ ಕಂಪು ಸೂಸುವ ಲಾಲಿಯು. ಅವಳಿಗೆ ವಿಷ್ಣು ಅಪ್ಪಾಜಿಯ ಪರಿಚಯ ಆಗಿದ್ದು. ಒಂದು, ಅವಳು ಇದ್ದ ಆಶ್ರಮಕ್ಕೆ ದಾದ ಸಹಾಯ ಮಾಡಿದ್ದು. 2, ಅವಳಿಗೆ ಅವರ ಲಾಲಿ ಸಿನಿಮಾ ಕಾಡಿದ ರೀತಿ. ಲಾಲಿ ಸಿನಿಮಾದಂತೆ ನಿಜ ಜೀವನದಲ್ಲಿ ವಿಷ್ಣುದಾದ ಹೆಣ್ಣು ಮಗುವನ್ನು ದತ್ತು ತೆಗೆದುಕೊಂಡ ವಿಚಾರ ಅವಳ ಮನಸ್ಸಿಗೆ ತುಂಬಾ ಹತ್ತಿರವಾಯಿತು. ಅವರ ದೇವರಂಥ ನಡೆಗೆ, ಮನಸ್ಸಿಗೆ, ಆ ಗುಣಕ್ಕೆ ಅಭಿಮಾನಿಯಾದಳು. ಲಾಲಿ ಸಿನಿಮಾ ನೋಡಿ ಸ್ಫೂರ್ತಿಗೊಂಡು ಅವರಲ್ಲೇ ಅಪ್ಪಾಜಿಯವರನ್ನ ಕಂಡೆ. ಅಪ್ಪಾಜಿಗೆ ಆರಾಧಕಳಾದೆ. ಅವರಿಗೆ ಅಪ್ಪಾಜಿ ಸ್ಥಾನ ಕೊಟ್ಟಳು. ಅವರ ದಾರಿಯಲ್ಲೇ ನಡೆದಳು. ಅದೇ ಸಿಂಹದ ಹಾದಿ.